ಹೇ ಆಲ್ ಸೊ ಈ ವಿಡಿಯೋ ಪ್ರಾಡಕ್ಟ್ ರೆಕಮೆಂಡೇಶನ್ ಬಗ್ಗೆ. ಸೊ ಇವತ್ತು ನಾನು ಫೇಸ್ ವಾಶ್ನ ರೆಕಮೆಂಡ್ ಮಾಡ್ತಿದ್ದೀನಿ. ಇಟ್ಸ್ ನಾಟ್ ಲೈಕ್ ನೀವು ಇದನ್ನ ಯೂಸ್ ಮಾಡಬೇಕು ಅಂತ, ಆ್ಯಂಡ್ ದಿಸ್ ಇಸ್ ನಾಟ್ ಸಮಥಿಂಗ್ ಲೈಕ್ ಪ್ರಮೋಷನ್ ಕೈಂಡ್ ಆಫ್ ಥಿಂಗ್. ಓಕೆ, ನಾನು ಯೂಸ್ ಮಾಡಿ ನನಗೆ ಬೆಟರ್ ಅಂತ ಅನಿಸಿದೆ. ನಾನು ಎರಡು ಫೇಸ್ ವಾಶ್ನ ಯೂಸ್ ಮಾಡ್ತಿದ್ದೀನಿ. ಒಂದು ಎನ್ಕೆಫಿಂದು ಲೈಕ್ ಗ್ರೀನ್ ಟೀ ಫೋಮಿಂಗ್ ಫೇಸ್ ವಾಶ್, ಅನದರ್ ಒನ್ ಈಸ್ ಸೆಟಾಫಿಲ್ ಜೆಂಟಲ್ ಕ್ಲೆನ್ಸರ್. ಫಾರ್ ಬೆಟರ್ ರಿಸಲ್ಟ್ ನಾನೇನು ಮಾಡ್ತೀನಿ ಗೊತ್ತಾ, ಈಗ ಸನ್ಸ್ಕ್ರೀನ್ ಏನಾದರೂ ಅಪ್ಲೈ ಮಾಡಿರ್ತೀವಿ ಅಥವಾ ಫಂಕ್ಷನ್ಸ್ ಹೋದಾಗ ಏನಾದರೂ ಮೇಕಪ್ ಅಪ್ಲೈ ಮಾಡಿರ್ತೀವಿ, ಅವಾಗ ಏನು ಮಾಡ್ಬೇಕಂದ್ರೆ ಸೆಟಾಫಿಲ್ನ ಯೂಸ್ ಮಾಡ್ಬೇಕು. ಫಸ್ಟ್ ಕ್ಲೆನ್ಸ್ ಮಾಡ್ಕೊಳ್ಳಿ ಒಂದ್ಸಲಿ, ಅದಾದ್ಮೇಲಿಂದ ಎಮ್ಕೆಫಿನ್ನ ನಾನು ಯೂಸ್ ಮಾಡ್ತೀನಿ. ಸೊ ನೀವು ಇದೇ ರೀತಿ ಫಾಲೋ ಮಾಡ್ಬೋದು. ಸೊ ಇದನ್ನ ಯೂಸ್ ಮಾಡಿದ್ಮೇಲೆ ಎರಡನ್ನೂ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಫೇಸಲ್ಲಿ ಇಂಪ್ಯೂರಿಟೀಸ್ ರಿಮೂವ್ ಆಗುತ್ತೆ. ಆಮೇಲೆ ಮತ್ತೆ ನಿಮ್ಗೆ ಆಕ್ನಿ ಇರೋದಿಲ್ಲ, ಮತ್ತೆ ಆಕ್ನಿ ಮಾರ್ಕ್ಸ್ ಕೂಡ ಇರೋದಿಲ್ಲ. ಈ ಎಮ್ಕೆಫಿನ್ ಇದೆಯಲ್ಲ, ಇದು ಕಂಪ್ಲೀಟ್ ಆಗಿ ಮಾರ್ಕ್ಸ್ ಮತ್ತೆ ಆಕ್ನಿ ಕೂಡ ಬರ್ದಂಗೆ ಅವಾಯ್ಡ್. ನೀವು ಮನೇಲೇ ಇರ್ತೀರಾ, ಅವಾಗ ಏನು ಮಾಡ್ಬೋದು ಅಂತ ಅಂದ್ರೆ ಜಸ್ಟ್ ಆ ಥರ ಏನು ಡಸ್ಟ್ ಇರೋದಿಲ್ಲ, ಕ್ರೀಮ್ಸ್ ಇರೋದಿಲ್ಲ, ಏನು ಮೇಕಪ್ ಇರೋದಿಲ್ಲ ಫೇಸ್ ಮೇಲೆ. ಸೊ ಅವಾಗ ನೀವೇನು ನೈಟ್ ಟೈಮು ಸೆಟಾಫಿಲ್ ಇಂದ ಕ್ಲೆನ್ಸ್ ಮಾಡ್ಕೊಂಡ್ರೆ ಮಲಗುತ್ತೆ. ಫೇಸ್ ಸ್ಕಿನ್ ನರಿಷ್ಡ್ ಆಗಿರುತ್ತೆ, ಹೈಡ್ರೇಟೆಡ್ ಆಗಿರುತ್ತೆ. ಸೊ ಮಾರ್ನಿಂಗ್ ಟೈಮ್ ನೀವು ಏನು ಮಾಡ್ಬೋದು, ಎಮ್ಕೆಫಿನ್ ಒಂದರಿಂದ ಫೇಸ್ ವಾಶ್ ಮಾಡ್ಬೋದು. ಎರಡು ನೀವು ಅಟ್ ಎ ಟೈಮ್ ಯೂಸ್ ಮಾಡೋದು ಬೇಕಿಲ್ಲ ಮನೇಲಿದ್ದರೆ. ಸೊ ಒನ್ ಮೋರ್ ಎಮ್ಕೆಫಿನಲ್ಲೇ ಸೇಮ್ ಗ್ರೀನ್ ಟೀ ಫೇಸ್ ವಾಶ್ನೇ ತೊಗೊಂಡಿದ್ದೀನಿ ಇನ್ನೊಂದು. ಸೊ ಇದು ಜೆಲ್ ಬೇಸ್ಡು, ಇದೇನಿದೆ ಇದು ಫೋಮಿಂಗ್ ಫೇಸ್ ವಾಶ್, ಇದು ಫೋಮ್ ಬೇಸ್ಡ್. ಓಕೆ, ಸೊ ಇದು ಇನ್ನೂ ಟ್ರೈ ಮಾಡಿಲ್ಲ. ಸೊ ಇಫ್ ಇಟ್ ಈಸ್ ವರ್ಕಿಂಗ್ ಬೆಟರ್ ದ್ಯಾನ್ ದಿಸ್ ದೆನ್ ಯಾ ಐ ಗೋ ವಿತ್ ದಿಸ್.